ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 95ನೆಯ ಸಂಚಿಕೆ ನಿಟ್ಟೆಯ ಎಂಆರ್ಎಫ್ ಘಟಕದ ಬಗ್ಗೆ ಜನಜಾಗೃತಿ. ಇನ್ನ ಗ್ರಾಮದ ಕಾಂಜಾರ್ಕಟ್ಟೆಯ ದೀಪಕ್ ಕಾಮತ್ ಅವರೊಂದಿಗೆ ಮಾತುಕತೆ. ನಮ್ಮ ಜೊತೆಗೆ ಈ ಹೊತ್ತು ದೀಪಕ್ ಕಾಮತ್ ಅವರಿದ್ದಾರೆ. ಪರಿಸರದ ಬಗ್ಗೆ ಬಹಳ ಕಾಳಜಿ ವಹಿಸಿದವರು. ತ್ಯಾಜ್ಯ ಬೇಕೆಂದಲ್ಲಿ ಬಿಸಾಡುವಂಥದ್ದೇನಿದೆ ಇದನ್ನು ನಿಯಂತ್ರಿಸುವಲ್ಲಿ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಬಹಳ ಮಾಡಿದ್ದಾರೆ. ಇದರ ಜೊತೆಗೆ ಸಾವಯವ ಕೃಷಿ ಕಡೆಗೆ ಪ್ರೋತ್ಸಾಹ ಕೊಡುವಂತಹ ಒಂದು ನಿಟ್ಟಿನಲ್ಲೂ ಕೂಡ ರೈತರಿಗೆ ಅವರು ಬೆಳೆದ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಮಾರುಕಟ್ಟೆ ವ್ಯವಸ್ಥೆ ಮಾಡುವ ನೆಲೆಯಲ್ಲಿ ಆ ಸಂಘಟನೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಇನ್ನ ಗ್ರಾಮದಲ್ಲಿ ಎಲ್ಲರೂ ಇವರನ್ನು ಗುರುತಿಸಿದ್ದಾರೆ. ಈ ನೆಲೆಯಲ್ಲಿ ನಮಸ್ತೆ, ನಾನು ದೀಪಕ್ ಕಾಮತ್ ಅಂತ ಹೇಳಿ, ಕಾಂಜಾರ್ಕಟ್ಟೆ. ನಮ್ಮದು ಒಂದು ಧೃತಿ ಜ್ಯೂಸ್ ಸೆಂಟರ್ ಅಂತ ಹೇಳಿ ಕಾರ್ಕಳ ಪಡುಬಿದ್ರಿ ರಸ್ತೆಯ ಮಧ್ಯದಲ್ಲಿ ಕಾಂಜಾರ್ಕಟ್ಟೆ ಅನ್ನುವಂಥ ಸ್ಥಳದಲ್ಲಿದೆ. ನಾವು 1 ವರ್ಷದ ಹಿಂದೆ ಈ ಒಂದು ಜ್ಯೂಸ್ ಸೆಂಟರನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದರೆ, ಪರಿಸರಕ್ಕೆ ಪೂರಕವಾಗಿ ಮತ್ತು ಬಂದ ಜನರಿಗೆ ಸತ್ವಯುತ ಆಹಾರ ಮತ್ತು ವಿಚಾರವನ್ನು ಕೊಡುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಂತ ಹೇಳಿ ಒಂದು ನಿಷ್ಠೆಯಿಂದ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದೇವೆ. ಇಲ್ಲಿ ಬಂದಂಥವರಿಗೆ ನಾವು ಕುಡಿಲಿಕ್ಕೆ ಮಣ್ಣಿನ ಪಾತ್ರೆಯಲ್ಲಿ ನೀರು ಕೊಡುವಂಥದ್ದು ಮತ್ತು ಎಲ್ಲ ಐಟಮ್ಗಳನ್ನು ಮರುಬಳಕೆ ಮಾಡುವಂಥ ರೀತಿಯಲ್ಲಿ ನಾವು ಅದನ್ನು ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮಲ್ಲಿ ಸಾವಯವ ಬೆಲ್ಲ ಮತ್ತು ಜೋಳದ ರೊಟ್ಟಿ ಮತ್ತು ಸ್ಥಳೀಯ ರೈತರ ಉತ್ಪನ್ನಗಳನ್ನು ನಾವು ಖರೀದಿ ಮಾಡಿ ಮಿತ ದರದಲ್ಲಿ ಜನರಿಗೆ ಕೊಡುವಂಥದ್ದು. ಮತ್ತು ಇಲ್ಲಿಯ ಪರಿಸರವನ್ನು ಕೂಡ ಪರಿಸರದೊಟ್ಟಿಗೆ ಒಂದು ನಮ್ಮ ಅಂಗಡಿಯ ಒಳಗೆ ಒಂದು ಪಪ್ಪಾಯ ಗಿಡ ಇತ್ತು, ಅದನ್ನು ಕೂಡ ಕಡಿಯದೆ ಒಂದು ಮರದಡಿಯಲ್ಲಿ ಒಂದು ಚಂದದ ಒಂದು ವಾತಾವರಣದಲ್ಲಿ ಕುಳಿತು ಅದನ್ನು ಆಸ್ವಾದಿಸುವಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿಸಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಯೋಜನೆಗಳುಂಟು. ಮಣ್ಣಿನ ಪಾತ್ರೆಯಲ್ಲಿ ಮೊಸರನ್ನು ಮಾಡಿಕೊಡುವಂಥದ್ದು, ಮತ್ತು ಇಲ್ಲಿ ನಾವು ಬೇರೆ ಒಂದು 8-10 ಥರದ ಜ್ಯೂಸ್ ಮಾಡಿಕೊಡ್ತೇವೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಫ್ಲೇವರ್ಸನ್ನು ಯೂಸ್ ಮಾಡಲ್ಲ. ಯಾಕಂತ ಹೇಳಿದರೆ ನಾನು ಕುಡಿತೇನೆ, ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕೊಡ್ತೇನೆ, ಬಂದಂತಹ ಗ್ರಾಹಕ ದೇವರುಗಳಿಗೂ ಕೂಡ ಅದನ್ನೇ ಕೊಡ್ತೇನೆ. ಇದು ನಮ್ಮ ಬದ್ಧತೆ. ನೀವು ಈ ಇನ್ನ ಗ್ರಾಮದ ಬಗ್ಗೆ ಒಂದು ವಿಚಾರ ಹೇಳಿದಿರಿ. ಇಲ್ಲಿ ಇನ್ನ ಗ್ರಾಮದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ಕೆಲಸದಲ್ಲಿ ತೊಡಗಿಸಲಿಕ್ಕೆ ಯಾವ ರೀತಿ ಕಾರಣ, ಅದರ ಹಿನ್ನೆಲೆ ಏನು? ನಮ್ಮ ಇನ್ನ ಗ್ರಾಮ ಕಾರ್ಕಳ ತಾಲೂಕಿನಲ್ಲಿ ಒಂದು ಸಣ್ಣ ಗ್ರಾಮ. ಇಲ್ಲಿ ಏನಂತ ಹೇಳಿದರೆ, ಸರ್ಕಾರದಿಂದ ನಮಗೊಂದು SRLM ಘಟಕ ಬಂತು. ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳು ಬಂದರು. ಆನಂತರ ನಮ್ಮ ಊರಿನ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಅದರೊಟ್ಟಿಗೆ ಸ್ವಲ್ಪ ಸಮಯ ಕೆಲಸವನ್ನು ಮಾಡಿದರು ಕೂಡ. ಆದರೆ ನಮ್ಮ ಗ್ರಾಮಕ್ಕೆ ಈ ಕಸ ಸಂಗ್ರಹಣೆ ಮಾಡುವಂಥದ್ದು, ವಿಲೇವಾರಿ ಮಾಡುವಂಥದ್ದು, ವಿಂಗಡಣೆ ಮಾಡುವಂಥದ್ದು ಇದು ಹೊಸ್ತು. ಇಲ್ಲಿಯ ತನಕ ಏನಂತ ಹೇಳಿದರೆ, ಗ್ರಾಮೀಣ ಪ್ರದೇಶವಾದ್ದರಿಂದ ಅವರು ಬೇಕಾದದನ್ನು ಗೊಬ್ಬರವನ್ನಾಗಿ ಮಾಡಿ ಅಥವಾ ಉಳಿದದನ್ನು ಸುಡುವಂತಹ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದರು. ಈಗ ನಮ್ಮ ಊರಿಗೆ ಘಟಕ ಬಂದ ನಂತರ ಆ ಘಟಕದ ಜವಾಬ್ದಾರಿ ಸ್ಥಳೀಯ ಪಂಚಾಯತ್ ನಿರ್ವಹಿಸುತ್ತಾದರೂ ಕೂಡ ಜನರ ಸಹಭಾಗಿತ್ವ ಇಲ್ಲದಿದ್ದರೆ ಅದು ಖಂಡಿತವಾಗಿಯೂ ಕೂಡ ಅದು ಮುಂದುವರಿಸುವುದಿಲ್ಲ, ಮತ್ತು ಅದರ ಪೂರ್ಣ ಪ್ರಮಾಣವಾದಂತಹ ಉಪಯೋಗ ಕೂಡ ಆಗುವುದಿಲ್ಲ. ಆದ್ದರಿಂದ ಒಂದು
ಜನರ ಸಹಭಾಗಿತ್ವ ಇದರಲ್ಲಿ ಬೇಕೇ ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಪ್ರತಿಯೊಂದು ಗ್ರಾಮ ಸಭೆಯಲ್ಲೂ ಕೂಡ ಜನರನ್ನು ಈ ಬಗ್ಗೆ ತೊಡಗಿಸಿಕೊಳ್ಳುವಂಥ ಮಾಡಿ ಮತ್ತು ಜನರಿಗೆ ಅದರ ಪೂರ್ಣ ಪ್ರಮಾಣದ ಉಪಯೋಗ ಸಿಗುವ ಹಾಗೆ ನಾವು ತೊಡಗಿಸಿಕೊಂಡಿದ್ದು. MRF ಘಟಕ ನಮ್ಮ ನಿಟ್ಟೆಯಲ್ಲಿ ಬರುವ ಸಂದರ್ಭದಲ್ಲಿ ನಮಗೆ ಪಂಚಾಯತ್ನಿಂದ ಒಂದು ಆದೇಶ ಇತ್ತು. ಅದೇನಂತ ಹೇಳಿದರೆ ಎಲ್ಲ ಗ್ರಾಮದಿಂದ ಕಸವನ್ನು ವಿಂಗಡಿಸಿ ಒಣ ಕಸವನ್ನು ವಿಂಗಡಿಸಿ ಅಲ್ಲಿಗೆ ಕೊಡುವಂತಹ ಒಂದು ಪದ್ಧತಿಗೆ ಬರ್ತಾ ಇದ್ದೇವೆ. ಎಲ್ಲ 38 ಗ್ರಾಮ ಪಂಚಾಯತ್ಗಳು ಇದರಲ್ಲಿ ಭಾಗಿಯಾಗ್ತವೆ. ಇದರಲ್ಲಿ ನಮ್ಮ ಗ್ರಾಮವು ಕೂಡ ಒಂದು. ಇದು ಖಂಡಿತವಾಗಿಯೂ ಕೂಡ ಆಗಲೇಬೇಕಾದಂಥದ್ದು. ಇದರಲ್ಲಿ ಯಾವುದೇ ತಪ್ಪಿಸಿಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ಸೊ ಗ್ರಾಮದಲ್ಲಿ ನಮ್ಮ PDO ಅವರು ತುಂಬ ಜನರನ್ನು ಕೇಳಿಕೊಂಡ್ರು, ಯಾರು ಕೂಡ ಒಪ್ಪದೇ ಇರುವಂಥ ಸಂದರ್ಭದಲ್ಲಿ ನಮ್ಮನ್ನು ಕೇಳಿಕೊಂಡಾಗ ನಾವು ಅದರಲ್ಲಿ ತೊಡಗಿಸಿಕೊಂಡೇವೆ. ಮತ್ತು ಗ್ರಾಮದ ಎಲ್ಲ ಮನೆಗಳಿಗೆ ಭೇಟಿ ಕೊಡುವಂಥದ್ದು ಮತ್ತು ಅವರಿಗೆ ಅದರಲ್ಲಿ ಈ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು. ಯಾಕಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ಜನರಿಗೆ ಅದರ ಬಗ್ಗೆ ಗೊತ್ತಿರ್ತದೆ, ಒಂದು ತಾತ್ಸಾರ ಮನೋಭಾವ ಇರ್ತದೆ, ಅಥವಾ ನಾವು ಯಾಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಅವರಲ್ಲಿ ಒಂದು ಪ್ರಶ್ನೆ ಇರ್ತದೆ. ನಾವು ಕೆಲವರಿಗೆ ಅಂತೂ ಸ್ಪಷ್ಟವಾಗಿ ಮನದಟ್ಟು ಆಗುವ ರೀತಿಯಲ್ಲಿ ಹೇಳಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಇರುವಂಥದ್ದು ಇದು ಒಂದೇ ಭೂಮಿ. ಈ ಭೂಮಿಯನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಳದಿದ್ದರೆ ಮುಂದಿನ ಕೊರೋನಾಕ್ಕಿಂತಲೂ ದೊಡ್ಡ ಪ್ರಮಾಣದ ಯಾವುದೋ ಒಂದು ನಮಗೆ ಅಂಟುವ್ಯಾಧಿ ಬಂದರೂ ಬರಬಹುದು. ಅದು ಅಲ್ಲದೆ ನಮ್ಮ ಆರ್ಥಿಕತೆಗೆ ದೊಡ್ಡ ಪೆಟ್ಟು. ಇವತ್ತು ಕಡಲು ಮುನಿದರೆ ಲಕ್ಷಗಟ್ಟಲೆ ಜನರು ನಿರುದ್ಯೋಗಿಗಳಾಗ್ತಾರೆ. ನಮಗೆ ಇದು ನಮಗೆ ನಮ್ಮ ಕಣ್ಣ ಮುಂದಿರುವ ದೊಡ್ಡ ಸವಾಲಿದ್ದು. ಯಾಕಂತ ಹೇಳಿದರೆ ನಾವಿಲ್ಲಿ ನಮ್ಮ ಮಣ್ಣಿನಲ್ಲಿ ಎಂಥ ಇಲ್ಲಿ ಕೆಮಿಕಲನ್ನು ಹಾಕಲಿ ಅಥವಾ ಪ್ಲಾಸ್ಟಿಕನ್ನು ಸುಡಲಿ ಅಥವಾ ಎನ್ನ ಮಾಡಿದರೂ ಕೂಡ ಅದು ಕಟ್ಟ ಕಡೆಗೆ ಹೋಗುವಂಥ ಸಮುದ್ರಕ್ಕೆ. ಇವತ್ತು ಆ ಪ್ಲಾಸ್ಟಿಕ್ಕಿನ ಒಂದು ಭೂತದಿಂದಾಗಿ ಅಥವಾ ಅದರ ಒಂದು ಸಮಸ್ಯೆಯಿಂದಾಗಿ ನಾನಾ ಥರದ ವಿಚಿತ್ರ ರೋಗಗಳು ಅಥವಾ ಬೇರೆ ಬೇರೆಯಾದಂಥ ಸಮಸ್ಯೆಗಳು ನಮಗೆ ಬರ್ತಾ ಉಂಟು. ಬಹುಶಃ ನಾವೆಲ್ಲರೂ ಸೇರಿ ನಾವು ಯಾವುದ್ಯಾವುದಕ್ಕೆ ಸಮಯ ಮತ್ತು ಹಣವನ್ನು ಹೊಂದಿಸ್ತೇವೆ, ಈ ಕಸ ವಿಲೇವಾರಿಗೆ ಮತ್ತು ಪರಿಸರಕ್ಕೆ ನಾವು ನಮ್ಮ ಜೀವನದ ದಿನದ ಒಂದು ಸ್ವಲ್ಪ ಹೊತ್ತನ್ನು ವ್ಯಯಿಸದೇ ಇದ್ದರೆ ನಾವೆಲ್ಲರೂ ಕೂಡ ಅದರ ಮುಂದಿನ ಕಷ್ಟಗಳಿಗೆ ನಾವೇ ಪಾಲುದಾರ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈಗ ಇಲ್ಲಿ ಈ ನೆಲೆಯಲ್ಲಿ ನೀವು ಇನ್ನ ಗ್ರಾಮದ ಪ್ರತಿಯೊಂದು ಮನೆಗೂ ಭೇಟಿ ಕೊಡುವಂತಹ ಪ್ರಸಂಗ ಬಂದಿರಬಹುದು. ಆಗ ಜನ ಎಲ್ಲ ನಿಮಗೆ ಸಾಮಾನ್ಯವಾಗಿ ಕೇಳಿದ ಒಂದು ಪ್ರಶ್ನೆ ಏನು? ಅಲ್ಲಿ ನಾವೊಂದು ದರವನ್ನು ನಿಗದಿ ಮಾಡಿದ್ದೇವೆ. 30 ರೂಪಾಯಿ ಪಂಚಾಯತ್ನವರು ಒಂದು ಮನೆಯವರು ಕೊಡಬೇಕು, ವಾಣಿಜ್ಯ 60 ರೂಪಾಯಿ ಅಂತ ಹೇಳಿ. ನಮ್ಮ ಹತ್ರ ಕಸವೇ ಇಲ್ಲ, ನಾವು ಪ್ಲಾಸ್ಟಿಕ್ಕನ್ನು ಸುಡ್ತೇವೆ ಮತ್ತು ಅಥವಾ ಉಳಿದ ಬಯೋಗ್ರೇಡ್ ಗೊಬ್ಬರ ಆಗುವಂಥದ್ದನ್ನು ತೆಂಗಿನ ಬುಡಕ್ಕೆ ಹಾಕ್ತೇವೆ ಅಂತ ಹೇಳಿ ಎಲ್ಲ ವಿಚಾರವನ್ನು ಹೇಳಿದರು. ನಾವು ಅವ್ರ ಹತ್ರ ಮರುಪ್ರಶ್ನೆ ಮಾಡಿದ್ವಿ. ಯಾಕಂತ ಹೇಳಿದರೆ ಸರ್ಕಾರ ಒಂದು ಯೋಜನೆ ಮಾಡಿದೆ, ಇದರಲ್ಲಿ ನಮಗೆ ತಿಂಗಳಿಗೆ ಕೊಡಲಿಕ್ಕೆ ಬರುವಂಥದ್ದು 30 ರೂಪಾಯಿ. ನಾವು ಒಂದು ಕೈಯಲ್ಲಿ ಸರ್ಕಾರದ ಅನ್ನಭಾಗ್ಯವಾಗಲಿ, ಸಂಧ್ಯಾ ಸುರಕ್ಷವಾಗಲಿ, ಬೇರೆ ಬೇರೆ ಯೋಜನೆಗಳನ್ನು ತಗೊಳ್ತೇವೆ. ನಾವು ಇನ್ನೊಂದು ಕೈಯಲ್ಲಿ ಸರ್ಕಾರಕ್ಕೆ ಒಂದು 30 ರೂಪಾಯಿ ಕೊಡುವಷ್ಟು ದೊಡ್ಡ ಮನಸ್ಸನ್ನು ಯಾಕೆ ಮಾಡಬಾರ್ದು ಅಂತ ಕೇಳಿದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಗ್ರಾಮದ ಎಲ್ಲರೂ ಅದರಲ್ಲಿ ಪಾಲ್ಗೊಂಡಿದೆ. ಆದರೆ SRLM ಘಟಕ ಬಹಳ ಸುಸೂತ್ರವಾಗಿ ನಡೀತದೆ. ಯಾಕಂತ ಹೇಳಿದರೆ ತಿಂಗಳಿಗೆ ಅಲ್ಲಿ ಒಂದು 35,000 ರೂಪಾಯಿ ಖರ್ಚುಂಟು. ನಮಗೆ ನಮ್ಮ ಘಟಕಕ್ಕೆ ಹೊಸ ವಾಹನ ಕೂಡ ಬರ್ತಾ ಇದೆ. ಇದೊಂದು ಏನಂತ ಹೇಳಿದರೆ ನಾವು ಅದಕ್ಕೆ ಒಂದು ಸಪೋರ್ಟಿಂಗ್ ಮಾಡದಿದ್ರೆ ಮತ್ತೆ ಇಲ್ಲಿ ಯಾರನ್ನ ಕೂಡ ಪ್ರಶ್ನಿಸಲಿಕ್ಕಿಲ್ಲ. ನಮ್ಮವರು ಚಂದ ಆಗಲಿಲ್ಲ, ಗಲೀಜಾಯಿತು, ಅವನು ಹಾಗೆ ಮಾಡಿದೆ, ಇವನು ಹೀಗೆ ಮಾಡಿದ, ಯಾವುದೂ ಹೇಳಲಿಕ್ಕಿಲ್ಲ. ನಮ್ಮ ಏನು ಸಹಭಾಗಿತ್ವ ಉಂಟಂತ ಅನ್ನೋದನ್ನು ಜನರಿಗೆ ನಾವು ಮನದೊಟ್ಟು ಮಾಡಿದ್ದೀವಿ. ತುಂಬ ಪ್ರಶ್ನೆಗಳು ಕೇಳಿದರು, ಆದರೆ ನಾವು ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ. ಕೆಲವರು ಬೇರೆ ಬೇರೆ ಕಾರಣದಿಂದ ತಿರಸ್ಕಾರ ಮಾಡಿದರೆ ನಾನು ಹೇಳಿದೆ, ಇದು ಯಾರನ್ನು ಪುರಸ್ಕರಿಸಲಿಕ್ಕೂ ಅಲ್ಲ, ಯಾರನ್ನು ಇದು ಮಾಡಲಿಕ್ಕೂ ಅಲ್ಲ. ನಾವು ನಮ್ಮ ಗ್ರಾಮದ ಚಂದಕ್ಕೆ ಮತ್ತು ನಮ್ಮ ಪರಿಸರಕ್ಕೆ, ನಾವು ಇಷ್ಟೊಂದು ಪರಿಸರ ನಮಗೆ ಗಾಳಿ ನೀರು ಎಲ್ಲವನ್ನು ಕೊಟ್ಟಿದೆ, ನಾವು ಪರಿಸರಕ್ಕೆ ಏನಾದರೂ ಕೊಡಬೇಕಲ್ವ ಅಂತ ಹೇಳಿದ ನಂತರ ಕೆಲವರು ಮನದಟ್ಟಾಗಿ ನಮ್ಮೊಟ್ಟಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ಪ್ರಸ್ತುತ ಈಗ 100ಕ್ಕೆ 100 ಅಲ್ಲದೇ ಇದ್ದರೂ ಹೆಚ್ಚಿನ ಜನರಿಗೆ ಅದರ ಅರಿವು ಮೂಡಿದೆಯಾ? ಅವರು ಪ್ರತ್ಯೇಕ ಮಾಡಿ ಕೊಡುವಂತಹ ವ್ಯವಸ್ಥೆಗೆ ಬಂದಿದ್ದಾರಾ? ಹೌದು, ನೋಡಿ, ಈಗ ನಾವು ಈ ಸರ್ತಿ ಕೊರೋನಾ ಟೈಮ್ ಇದರಿಂದ ಮಕ್ಕಳೆಲ್ಲ ಮನೆಯಲ್ಲಿ ಉಳ್ಕೊಂಡಿದ್ದು. ಹೌದು, ನಾನು ಭೇಟಿಯ ಸಂದರ್ಭದಲ್ಲಿ ಪ್ರಥಮದಾಗಿ ಮಕ್ಕಳ ಹತ್ರ ಪ್ರಶ್ನೆ ಕೇಳ್ತಿದ್ದೆ, ವಿಚ್ ಆರ್ ಬಯೋಗ್ರೇಡೇಬಲ್ ಐಟಮ್ಸ್, ವಿಚ್ ಆರ್ ನಾನ್ ಬಯೋಗ್ರೇಡೇಬಲ್ ಐಟಮ್ಸ್. ಮಕ್ಕಳ ಹತ್ರ ಕ್ವಶನ್ ರೈಸ್ ಮಾಡುವಾಗ ಪೇರೆಂಟ್ಸ್ ಕೂಡ ಅವೇರ್ ಆಗ್ತದೆ, ಹೇಳು 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 ಅಂತ ಹೇಳಿ. ಮಕ್ಕಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನಾನು ಅವರಿಗೆ ಮಕ್ಕಳಿಗೆ ಹೇಳಿದ್ದು, ಇನ್ನು ಮುಂದೆ ಈ ಮನೆಯ ಜವಾಬ್ದಾರಿ ನಿನಗೆ, ಸರಿ, ಈ ಮನೆಯಲ್ಲಿ ಕಸವನ್ನು ವಿಲೇವಾರಿ ಮಾಡಿಕೊಡುವಂಥ ಜವಾಬ್ದಾರಿ ಕೂಡ ನಿಂದೆ, ಇದು ಮುಂದಿನ ನಿನ್ನ ಭವಿಷ್ಯಕ್ಕಾಗಿ ನೀನು ಇದನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಮನದಟ್ಟು ಮಾಡುವಾಗ ಪಾಲಕರು ಕೂಡ ಅವರೊಟ್ಟಿಗೆ ಧ್ವನಿಗೂಡಿಸಿದ್ದಾರೆ ಮತ್ತು ನಮಗೆ ಯೋಜನೆಗೆ ಸಹಕಾರ ಮಾಡಿದ್ದಾರೆ.
ಹಿಂದೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಈ ಡೈಪರನ್ನು ಮತ್ತು ಪ್ಯಾಡ್ಸ್ಗಳನ್ನು ಸಿಕ್ಕಾಪಟ್ಟೆ ಈಗ SRLM ಘಟಕದವರು ಸಹ ತಗೊಳ್ತಿರ್ಲಿಲ್ಲ. ಈಗ ಒಂದು ಏನಂತ ಹೇಳಿದರೆ ನೀವು ತಗೊಳ್ಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಯಾಕಂತ ಹೇಳಿದರೆ ಎಲ್ಲೆಲ್ಲಿ ಬಿಸಾಡೋದಕ್ಕಿಂತ ನಮ್ಮ ಒಂದೇ ಘಟಕದಲ್ಲಿ ಸಂಗ್ರಹ ಆಗಲಿ ಅಂತ ಹೇಳಿ, ಮತ್ತು ಅದನ್ನು ಕೂಡ ಡ್ರೈಯರಲ್ಲಿ ಹಾಕಿ ಅದನ್ನು ಸ್ವಿಬ್ನೈಸ್ ಮಾಡುವಂಥ ಟೆಕ್ನಾಲಜಿ ಕೂಡ ಉಂಟು. ಬಟ್ ಸ್ವಲ್ಪ ಕಾಸ್ಟಿಂಗ್ ಉಂಟು. ಬಟ್ 38 ಗ್ರಾಮ ಪಂಚಾಯತಿದು ವೇಸ್ಟ್ ಒಂದೇ ಕಡೆ ಹೋಗೋದ್ರಿಂದ ಅವರಿಗೆ ಅಲ್ಲಿ ಅದು ದೊಡ್ಡ ವಿಷಯ ಬರೋದಿಲ್ಲ. ಒಂದು ಸೊ ಆಗ ಏನಂತ ಹೇಳಿದರೆ ಜನ ಹಿಂದೆ ಒಟ್ಟರಾಶಿ ಕೊಡ್ತಿದ್ರು, ಈಗ ಅದನ್ನು ಪ್ಯಾಕ್ ಮಾಡಿ ಕೊಡುವ ಸಿಸ್ಟಮಿಗೆ ಬಂದಿದ್ದಾರೆ. ಇಲ್ಲೇ ಹತ್ತಿರದಲ್ಲಿ ಈಗ ನಿಮಗೆ MRF ಬರುವಂಥದ್ದು ಇದೆಯಲ್ಲ, ಮೆಟೀರಿಯಲ್ ರಿಕವರ್ ಫೆಸಿಲಿಟಿ ಆಯ್ತಾ. ಈ MRF ಇಲ್ಲಿ ಹತ್ತಿರದಲ್ಲಿ ಬರುವ ಕಾರಣ ಈಗ ಇಲ್ಲಿ ಈ ಗ್ರಾಮದಲ್ಲಿ ಏನು ಸಂಗ್ರಹ ಆಗುವಂಥದ್ದು ಒಣ ತ್ಯಾಜ್ಯ ಇದೆ ಅವೆಲ್ಲ ಅಲ್ಲಿಗೆ ಹೋಗುವಂಥ ವ್ಯವಸ್ಥೆಯ? ಹೌದು ಹೌದು. ಇಷ್ಟರವರೆಗೆ ಇಲ್ಲಿ ಕೆಲವೇ ಗ್ರಾಮಗಳಲ್ಲಿ ಹಸಿ ಕಸವನ್ನು ಮಾತ್ರ ತಗೊಳ್ತಿದ್ರು, ಕೆಲವೇ ಗ್ರಾಮಗಳಲ್ಲಿ. ಉಳಿದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಒಣ ಕಸ ಮಾತ್ರ ತಗೊಳ್ತಾರೆ. ಅದು ಯಾಕಂತ ಹೇಳಿದರೆ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಅದಕ್ಕೆ ಬೇಕಾದಂತಹ ಭೂಮಿಯ ಲಭ್ಯತೆ ಇರೋದಿಲ್ಲ, ಸಿಬ್ಬಂದಿ ಲಭ್ಯತೆ ಇರೋದಿಲ್ಲ, ಮತ್ತು ಅಲ್ಲಿ ಅವರಿಗೆ ಅಷ್ಟು ಹಸಿ ಕಸ ಬರುವುದಿಲ್ಲ. ಈ ಒಣ ಕಸವನ್ನು ಈ MRF ಘಟಕಕ್ಕೆ 38 ಗ್ರಾಮ ಪಂಚಾಯತಿಯಿಂದ ಏನು ಬರ್ತದೆ ಅದು ಅವರಿಗೆ ಅಲ್ಲಿ ಬೇಕಾದಷ್ಟು ಸೆಗ್ರಿಗೇಷನ್ ಮಾಡಲಿಕ್ಕೆ ಮತ್ತು ಅದನ್ನು ನಡೆಸಲಿಕ್ಕೆ ಅವರಿಗೆ ಅದು ಅನುಕೂಲ ಆಗಿ ಕೊಡ್ತದೆ. ನಾವು ಜನರಲ್ಲಿ ಕೇಳೋದು ಏನಂತ ಹೇಳಿದರೆ, ಹಸಿ ಕಸವನ್ನು ಕೊಡುವಾಗ ನೀವು ಅದರಲ್ಲಿ ಯಾವುದೇ ಒಣ ಕಸವನ್ನು ಕೊಡುವಾಗ ಯಾವುದೇ ಅದರಲ್ಲಿ ಬೇರೆ ರೀತಿಯ ಇದನ್ನು ಹಾಕದೇ ಇದ್ದರೆ ಮಿಶ್ರ ಮಾಡಬಾರ್ದು. ಮಾಡದೇ ಇದ್ದರೆ ನಿಜವಾಗಿ ಹೇಳ್ತೇನೆ, ಇದು ನಮ್ಮ ಜಿಲ್ಲೆಯನ್ನು ದೇಶದಲ್ಲಿ ಅತ್ಯುತ್ತಮ ಜಿಲ್ಲೆಯನ್ನಾಗಿ, ಸುಂದರ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ನಮಗೆ ಅವಕಾಶ ಉಂಟು. ಯಾಕಂತ ಹೇಳಿದರೆ ನಮ್ಮ ಜನರು ಕೂಡ ಬುದ್ಧಿವಂತರು, ಪ್ರಜ್ಞಾವಂತರು, ವಿಚಾರವಂತರು. ಸೊ ಎಲ್ಲ ಕಡೆಯಲ್ಲಿ ನಮ್ಮ ಜನ ಮೊದಲನೇ ಸ್ಥಾನದಲ್ಲಿದ್ದಾರೆ. ಸ್ವಚ್ಛತೆಯಲ್ಲಿ ಕೂಡ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನ ಬರಬೇಕು ಅನ್ನೋಂಥದ್ದು ನಮ್ಮ ಹಂಬಲ. ಹೌದು ಹೌದು. ಅಂದರೆ ನೀವು ಒಂದು ಕಡೆ ಹೇಳಿದ್ರೆ ನೋಡಿ, ಈಗ ಮಕ್ಕಳಿಗೆ ನಾವು ಒಂದು ತಿಳುವಳಿಕೆ ಮೂಡಿಸಿಬಿಟ್ರೆ, ಅವರಿಗೊಂದು ಶಿಕ್ಷಣ ಕೊಟ್ಟುಬಿಟ್ರೆ, ಅವರು ಮತ್ತೆ ಹಿರಿಯರಿಗೆ ಮಾರ್ಗದರ್ಶನ ಮಾಡುವ ವ್ಯವಸ್ಥೆ ಆಗುತ್ತೆ. ಅದು ಏನಲ್ಲದಿದ್ದರೂ ಮುಂದಿನ ಪೀಳಿಗೆಯವರು ಇದನ್ನು ಅರಿತುಕೊಂಡ್ರೆ ಮುಂದಕ್ಕಾದರೂ ಇದು ನಿಧಾನವಾಗಿ ಪರಿವರ್ತನೆ ಆಗ್ಬೋದು. ಖಂಡಿತ ಖಂಡಿತ. ಈಗ ಏನಂತ ಹೇಳಿದರೆ, ಮಕ್ಕಳ ಸಿಲೆಬಸ್ಸಲ್ಲೂ ಕೂಡ ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತು ಜೂನ್ 5 ಪರಿಸರ ಸಂರಕ್ಷಣೆ ದಿನ ಮಕ್ಕಳನ್ನೆಲ್ಲ ತೊಡಗಿಸಿಕೊಳ್ಳುವಂಥದ್ದು ಇರೋದ್ರಿಂದ ಮಕ್ಕಳಿಗೆ ಕೂಡ ದೊಡ್ಡ ವಿಷಯನಲ್ಲ. ನಾನೇ ಮಕ್ಕಳ ಹತ್ರ ಕೆಲವು ಹತ್ರ ಹೇಳ್ತಿದ್ದೆ, ನೀವು ಈ ಸೈಟನ್ನು ಓಪನ್ ಮಾಡಿ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ. ಅವರು ನಮಗೆ ಮತ್ತೆ ಫೀಡ್ಬ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಮಕ್ಕಳು ಇವತ್ತು ಕ್ಯೂಟ್ ಇರ್ತಾರೆ, ಸ್ಮಾರ್ಟ್ ಇದ್ದಾರೆ. ಸೊ ನಾವು ಅವರನ್ನು ಸ್ವಲ್ಪ ತೊಡಗಿಸಿಕೊಳ್ಳಲಿಕ್ಕೆ ಮಾಡಿದರೆ ನಿಜವಾಗಿ ನಮಗೆ ಆ ಸಮಸ್ಯೆನೇ ಬರೋದಿಲ್ಲ. ಮತ್ತು ನಾವು ಕೆಲವೊಂದು ವಿಚಾರವನ್ನು ಭಾವನಾತ್ಮಕವಾಗಿ ಮಾತಾಡಬೇಕಾಗ್ತದೆ. ಈಗ ಕೆಲವೊಂದು ಏರಿಯಾದಲ್ಲಿ ನಾನು ಈ ಗುಡ್ಡಕಾಡು ಪ್ರದೇಶದಲ್ಲಿ ದನ ಮೇಯುವ ಜಾಗಗಳೆಲ್ಲ ಉಂಟು ನಮ್ಮೂರಲ್ಲಿ. ನಾನು ಅಲ್ಲಿಯ ಕೆಲವು ಇವರಿಗೆ ಹೇಳಿದೆ, ನೀವು ಗೋ ಸಂರಕ್ಷಣೆ ಬಗ್ಗೆ ವಿಚಾರ ಎತ್ತುತ್ತೀರಿ, ಸಂಘರ್ಷ ಮಾಡ್ತೀರಿ, ಆದರೆ ನಮ್ಮ ಗೋವು ಈ ಪ್ಲಾಸ್ಟಿಕ್ಕನ್ನು ಮತ್ತು ಇದನ್ನು ತಿನ್ನಬೇಕಾ, ಅದು ನಮಗೆ ಸರಿ ಕಾಣ್ತದ ಅಂತ ಒಂದು ಪ್ರಶ್ನೆ ಅವರಿಗೆ ಮರು ಸವಾಲು ಎಸೆದಾಗ ಅವರು ಹೌದು, ನಾವು ಮಾಡಿದ ತಪ್ಪು, ನಾವು ಇದನ್ನು ತಡೆಗಟ್ಟೋಣ ಅನ್ನುವಂಥ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈಗ ಪ್ಲಾಸ್ಟಿಕ್ ತ್ಯಾಜ್ಯ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಬೃಹತ್ ಸಮಸ್ಯೆ. ನಮಗೀಗ ಒಂದು ಹಂತದಲ್ಲಿ ನಾವು ಎಲ್ಲಿವರೆಗೆ ಹೋಗಿದ್ದೇವೆ ಅಂದರೆ ಎಲ್ಲದಕ್ಕೂ ಪ್ಲಾಸ್ಟಿಕ್. ಈಗ ನಿಧಾನವಾಗಿ ಆದರೂ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇವೆ, ಆದರೆ ನಾವು ಅದನ್ನು ಹಿಂದೆ ಇದ್ದದ್ದನ್ನು ಕೈ ಬಿಟ್ಟಿದ್ದೇವೆ. ಆದರೆ ಈಗ ಮತ್ತೆ ಪುನಃ ಅದನ್ನು ನಾವು ಉಪಯೋಗಿಸುವಂಥ ವ್ಯವಸ್ಥೆ ಮಾಡಲೇಬೇಕಾಗಿದೆ ಅಲ್ವಾ? ಹೌದು ಸರ್. ಈಗ ಕಳೆದ ಒಂದು ಸಂದರ್ಭದಲ್ಲಿ ನಾವು ಬಟ್ಟೆ ಚೀಲವನ್ನು ಹೊಲಿಸಿದ್ವಿ. ಹೌದು. ಬಟ್ಟೆ ಚೀಲ ಅಂತ ಹೇಗೆ ಅಂತ ಹೇಳಿದರೆ, ಈಗ ನನ್ನ ಬಟ್ಟೆ ಒಂದು ಹಳೆ ಪ್ಯಾಂಟಿನ ಚೀಲವನ್ನು ನನ್ನ ಬೈಕಲ್ಲಿ ಇಡುವುದು, ಅಥವಾ ನಮ್ಮ ತಾಯಿಯ ಹಳೆ ಸೀರೆಯಲ್ಲಿ ಚೀಲವನ್ನು ನನ್ನ ಬೈಕಲ್ಲಿ ಇಡುವುದು, ಅದೊಂದು ಭಾವನಾತ್ಮಕವಾಗಿ. ಯಾಕಂತ ಹೇಳಿದರೆ ಅದರಿಂದ ಪರಿಸರಕ್ಕೆ ಒಳ್ಳೆಯದಾಗಬೇಕು, ಸಂರಕ್ಷಣೆ ಆಗಬೇಕು ಅನ್ನೋಂಥ ಒಂದು ದೃಷ್ಟಿಕೋನ. ಮತ್ತು ನಮ್ಮದು ಒಂದು ಜ್ಯೂಸ್ ಸೆಂಟರಲ್ಲಿ ಕೂಡ ನಾವು ಯಾರಿಗೆ ಕೂಡ ಬಿಸಿ ಐಟಮನ್ನು ಪ್ಲಾಸ್ಟಿಕಲ್ಲಿ ಕೊಡೋದಿಲ್ಲ, ಸ್ಟೀಲ್ ಪಾತ್ರೆಯಲ್ಲಿ ಮಾತ್ರ ಕೊಡೋದು. ಮತ್ತು ಬಂದವರಿಗೆ ಕುಡಿಲಿಕ್ಕೆ ಕೂಡ ಮಣ್ಣಿನ ಪಾತ್ರೆಯಲ್ಲಿಯೇ ನೀರು ಕೊಡೋದು. ಇದು ಬಂದ ನಂತರ ಜನರಿಗೆ ಎಜುಕೇಟ್ ಆಗ್ತಾ ಇದ್ದಾರೆ ಜನ. ಸರಿ. ಯಾಕೆ ಅಂತ ಹೇಳಿದರೆ, ಈಗ ನೋಡಿ, ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿದ್ರೆ ಏನಾಗ್ತದೆ ಅಂತ ಹೇಳಿದರೆ ಡಾಕ್ಟರ್ನವರು ಹೇಳ್ತಾರೆ ನಮಗೆ ಆರೋಗ್ಯ ವೃದ್ಧಿ ಆಗ್ತದೆ. ಪ್ಲಾಸ್ಟಿಕಲ್ಲಿ ಕುಡಿದ್ರೆ ಅಂತ ಆಗ್ತಂತೆ ಕೂಡ ಎಲ್ಲ ಗೊತ್ತುಂಟು. ಸೊ ನಾವೇನಂತ ಹೇಳಿದರೆ ಸ್ಲೋಲಿ ಜನರಿಗೆ ಈ ಬಿಗಡತೆಯ ಒಂದು ಸಂದರ್ಭದಲ್ಲಿ ಜನರಿಗೆ ಹೇಳಿದರೆ ಅರ್ಥ ಆಗ್ತದೆ, ಮತ್ತು ಫಾಲೋ ಕೂಡ ಮಾಡ್ತಾರೆ. ನೀವು ಈ ರೀತಿಯ ಒಂದು ಆದಷ್ಟು ಬೇರೆ ಬೇರೆ ಕಡೆಯಿಂದ ಮಾಹಿತಿ ಪಡ್ಕೊಳ್ಳುವಂಥದ್ದು
ನಾನು ಮೊದಲು ಕಲ್ತ್ಕೊಳ್ಳುವಂಥದ್ದು ಉಳಿದವರಿಗೆ ಮತ್ತೆ ಹೇಳುವಂಥದ್ದು ಅನ್ನುವಂಥದ್ದು ಇದು ಬಹಳ ಸಮಯದಿಂದ ಮಾಡ್ತಾ ಇದ್ದೀರಿ ನೀವು. ಈಗ ನೀವು ತೊಡಗಿಸಿಕೊಂಡಿದ್ದೀರಿ, ಆದರೆ ಇದನ್ನು ಫಸ್ಟ್ ನೀವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀರಿ. ಇದರ ಬಗ್ಗೆ ಸ್ವಲ್ಪ ಹೇಳಿ, ಅದು ಹೇಗೆ ನಿಮ್ಗೆ ಅದರ ಬಗ್ಗೆ ಆಸಕ್ತಿ ಆಗ ಬಂತು ಹಿಂದೆ? ಏನಂತ ಹೇಳಿದರೆ, ನನಗೆ ನಮ್ಮ ಮನೆಗೆ ನಮ್ಮ ತಮ್ಮನಿಗೆ ಪತ್ರಿಕಾ ಏಜೆಂಟ್ ಅವರಿಗೆ 6-7 ಪೇಪರ್ ಬರ್ತದೆ. ನಾನು ಡೈಲಿ ಕೂಡ 5-6 ಪೇಪರ್ ಓದ್ತೇನೆ. ಒಂದು ನಾಲೆಜ್ ಒಳ್ಳೆ ಸಂಗ್ರಹವನ್ನು ಕಟ್ಟಿಂಗ್ ಮಾಡ್ತೇನೆ. ಮತ್ತು ಅಡಿಕೆ ಪತ್ರಿಕೆ ಮತ್ತು ಬೇರೆ ಬೇರೆ ಯಾವ ಪರಿಸರಕ್ಕೆ ಸಂಬಂಧಪಟ್ಟ ಯಾವ ಪುಸ್ತಕಗಳುಂಟು ನಾನು ಖರೀದಿ ಮಾಡ್ತೇನೆ. ಮತ್ತು ಪರಿಸರಾಸಕ್ತರ ಒಟ್ಟಿಗೆ ನಮ್ಮ ಘರ್ಷಣೆ ಕೂಡ ಆಗ್ತದೆ. ಅವರೊಟ್ಟಿಗೆ ಮಾತುಕತೆ ಅಲ್ಲ, ಘರ್ಷಣೆ ಕೂಡ ಮಾಡ್ತೇವೆ. ಅಂದರೆ ಪ್ರಶ್ನೆ ಕೇಳ್ತೀವಿ, ಉತ್ತರ ಆಗ ನಮಗೆ ನಾವು ಬೆಳಿತೇವೆ, ನಾವು ಅದನ್ನು ತೊಡಗಿಸ್ಕೊಳ್ತೇವೆ, ನಮಗೆ ಖುಷಿ ಆಗ್ತದೆ. ಈಗ ಏನಂತ ಹೇಳಿದರೆ, ವಾಟರ್ ಹಾರ್ವೆಸ್ಟಿಂಗ್ನ ಬೇರೆ ಬೇರೆ ಆಂದೋಲನಗಳಿತ್ತು. ಈಗ ರ್ಯಾಲಿ ಫಾರ್ ರಿವರ್ಸ್ ಆಗಲಿ, ನಾವು ಅದರಲ್ಲೆಲ್ಲ ತೊಡಗಿಸಿಕೊಂಡವರು. ನಾವು ಕೆಲವೊಮ್ಮೆ ಸ್ವಂತ ಕೈಯಿಂದ ದುಡ್ಡು ಹಾಕಿ ಇಂಗುಗುಂಡಿಗಳನ್ನೆಲ್ಲ ಮಾಡಿ ಜನರಿಗೆ ಎಜುಕೇಟ್ ಮಾಡಿದ್ದೇವೆ ಮತ್ತು ಕೆಲವು ವಿಚಾರಗಳನ್ನು ಕೊಟ್ಟಿದ್ದೇವೆ. ಒಮ್ಮೆ ನಮ್ಮ ಊರಿನ ಭೀಕರ ಬರಗಾಲದ ಸಂದರ್ಭದಲ್ಲಿ 2-3 ಬಾವಿದ್ದು, ಸರ್ಕಾರಿ ಬಾವಿದ್ದು ಕಸವನ್ನು ಕೂಡ ನಾವು ತೆಗೆದುಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ, ಸ್ವತಃ ನಾನು ಹೇಳುದು, ಯಾಕಂತ ಹೇಳಿದರೆ ಅದೊಂದು ಮಾದರಿ ಆಗ್ಬೇಕಂತ ಹೇಳಿ. ಯಾಕಂತ ಹೇಳಿದರೆ ಬಾವಿ ನೀರು ಶ್ರೇಷ್ಠ, ಬೋರ್ವೆಲ್ ನೀರು ಶ್ರೇಷ್ಠ ಅಲ್ಲ. ನಾವು ಬೋರ್ವೆಲ್ ಮಾಡಿದ್ರು ಕೂಡ ಅದನ್ನು ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ನಾವು NREGಯಲ್ಲಿ ಒಂದು 2-3 ಬೋರ್ವೆಲ್ಲನ್ನು ರೀಚಾರ್ಜ್ ಮಾಡಿಸಿದ್ದೇವೆ. ಹೀಗೆ ಬೇರೆ ಬೇರೆ ಚಟುವಟಿಕೆ ಇರ್ತದೆ. ಈಗ ನಮ್ಮ ಮನೆಗೆ ನಾವು ಇಂಗುಗುಂಡಿ ಮಾಡಿದ್ದೇವೆ, ಸೋಲಾರನ್ನು ಯೂಸ್ ಮಾಡ್ತೇವೆ, ಮತ್ತು ಆದಷ್ಟು ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡ್ತೇವೆ. ಯಾವ ಯಾವ ಉಪಕ್ರಮಗಳುಂಟು. ಈಗ ಪರಿಸರ ಸಂರಕ್ಷಣೆ ಅಂತ ಹೇಳಿದರೆ ಅದರಲ್ಲಿ ಅದು ಒಂದು ಹೊತ್ತಲ್ಲಿ ಮುಗಿಸಿ ಬಿಡುವಂಥ ವಿಚಾರ ಅಲ್ಲ. ನಮ್ಮ ದಿನನಿತ್ಯವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪರಿಸರಕ್ಕೆ ಕೆಲಸ ಮಾಡ್ತಾ ಇದ್ದರೆ ಅದು ದೊಡ್ಡ ಸೇವೆ. ನಾನು ಈಗ ಹೈಯೆಸ್ಟ್ ಈ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ಸನ್ನು ತಗೊಂಡು ಅದರದ್ದು ರೀಯೂಸ್ ಮಾಡುವಂಥ ಐಟಮ್ಸ್ಗಳನ್ನೆಲ್ಲ ಮಾಡ್ತೇನೆ. ಮತ್ತು ಯಾರಿಗೆ ಅಗತ್ಯ ಉಂಟು ಅವರಿಗೆ ತಿಳಿಸುವಂಥ ಸೇವೆಗಳನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ, ಒಂದು ಪೇಪರ್ ಆಗಲಿ, ಸ್ಟೀಲ್ ಆಗಲಿ, ಪುನಃ ಅದು ಪ್ರೊಸೆಸಿಂಗಿಗೆ ಹೋದರೆ ಅಲ್ಲಿ ಬಹಳಷ್ಟು ಇಂಧನ ಮತ್ತು ನಮ್ಮ ಧನ ವ್ಯಯ ಆಗ್ತದೆ. ಅದು ಅಗತ್ಯತೆ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ. ಅದೇ ಹೇಳ್ತಾರೆ ನೋಡಿ, ರೀಸೈಕಲ್ ರೀಯೂಸ್ ಅಂತ. ಹೌದು. ಹಾಗಾಗಿ ನಮಗೆ ಮತ್ತೆ ನಾನು ತುಂಬ ಮೆಚ್ಕೊಂಡದ್ದು ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರ ಕೆಲವು ಚಟುವಟಿಕೆಗಳು. ನಮಗೆ ಅದು ತುಂಬ ಪ್ರೇರೇಪಣೆ. ಅವರು ಎಲ್ಲಿಯ ತನಕ ಸೂಕ್ಷ್ಮತೆ ಅಂತ ಹೇಳಿದರೆ, ಪ್ಲಾಸ್ಟಿಕ್ ತೊಟ್ಟೆಯ ಹಾಲಿನ ತೊಟ್ಟೆಯನ್ನು ತುಂಡು ಸಹ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ಆಗ್ತದೆ. ಅಂದ್ರೆ ಪರಿಸರದ ಬಗ್ಗೆ ಅಷ್ಟು ಸೂಕ್ಷ್ಮತೆ ಉಂಟು. ನಾವು ಅದೆಲ್ಲ ಗ್ರಹಿಸಬೇಕು. ಅದು ಬ್ಲೇಡಿಂದ ಒಟ್ಟೆ ಮಾಡಬೇಕು, ಮತ್ತೆ ಅದನ್ನ ಅದೇ ರೀತಿ ಸ್ವಚ್ಛ ಮಾಡಿ ಕೊಡಬೇಕು, ಅದು ರೀಸೈಕಲ್ ಆಗ್ತದೆ. ಹಾಗೆ ಇಂಥ ತುಂಬ ಚಟುವಟಿಕೆಗಳು ಉಂಟು. ನಾವು ಅದನ್ನ ಅನುಭವಿಸಿ, ಅನುಸರಿಸಿ ಮತ್ತೆ ಇನ್ನೊಬ್ಬರಿಗೆ ಹೇಳುವಂತ ಆಗಬೇಕು ಅನ್ನೋಂಥದ್ದು ಕಲ್ಪನೆ. ನೀವು ಈ ಸಬ್ಜೆಕ್ಟನ್ನೇ ಆಯ್ಕೆ ಮಾಡಿ ಕೋರ್ಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನದು ಆ ಸಮಯದಲ್ಲಿ ನಿಮಗೆ ಆಸಕ್ತಿ ಬಂದಿದ್ದು? ನಮಗೆ ಏನು ಆಸಕ್ತಿ ಏನಂತ ಹೇಳಿದರೆ, ನಮ್ಮ ಕಾಲೇಜು ಜೀವನದಲ್ಲಿ ಕೂಡ ನಾವು ಬೇರೆ ಬೇರೆ ಪ್ರವಾಸ ಅಥವಾ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಪರಿಸರಕ್ಕೆ ಯಾಕೆ ಈ ರೀತಿ ಧಕ್ಕೆ ಆಗ್ತದೆ ಅಂತ ಹೇಳಿ ನಾವು ತುಂಬ ಎಲ್ಲ ನೋಡ್ತಿದ್ದೆವು. ಆದರೆ ಆ ಉಪಕ್ರಮಗಳ ಬಗ್ಗೆ ಆ ಹೊತ್ತಿನಲ್ಲಿ ಅದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ಆ ಹೊತ್ತಿಗೆ ಅದು ಹೇಳಿದರೆ ಕೂಡ ನೆಗಡುವಂಥ ಒಂದು ಪರಿಸ್ಥಿತಿ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಂತ ಹೇಳಿದರೆ, ಒಂದು ಕಂಪನಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ತಂತಾದರೆ ಅದರಲ್ಲಿ ಒಂದು 10% ದುಡ್ಡನ್ನು ಈ ಪರಿಸರವನ್ನು ರೀಬಿಲ್ಟ್ ಮಾಡಲಿಕ್ಕೆ ಅಲ್ಲಿ ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಯಾಕಂತ ಹೇಳಿದರೆ ಯಾವುದೇ ಪರಿಸರವನ್ನು ಹಾನಿ ಮಾಡದೆ ಯಾವ ಇಂಡಸ್ಟ್ರಿಗಳು ಕೂಡ ಆಗೋದಿಲ್ಲ. ಮತ್ತು ನಮ್ಮ ಚಟುವಟಿಕೆ ಕೂಡ ಈಗ ನನಗೆ ಗೊತ್ತಿದ್ದ ಹಾಗೆ ನಮ್ಮ ಬರುವಂಥ ದಿನಗಳಲ್ಲಿ ಭಾರತ ಸೋಲಾರ್ ಬಳಕೆಯಲ್ಲಿ ವಿಶ್ವದಲ್ಲಿ ದೊಡ್ಡ ರಾಷ್ಟ್ರವಾಗಿ ಹೊಮ್ಮುತ್ತದೆ. ಯಾಕಂತ ಹೇಳಿದರೆ ಎಲ್ಲ ಕಂಪನಿಗಳಿಗೆ ಸ್ಟ್ರಿಕ್ಟ್ಲಿ ಗೈಡ್ಲೈನ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಕನ್ಸಂಪ್ಟ್ ಮಾಡುವ ವಿದ್ಯುತ್ತಿನ 25% ನೀವು ಉತ್ಪಾದಿಸಿ ಮಾಡಬೇಕು. ಹೌದು, ಬೈಬ್ಯಾಕ್ ಕೊಡಬೇಕು ಪರಿಸರಕ್ಕೆ. ಸೊ ಹೀಗೆ ಎಲ್ಲವೂ ಕೂಡ ಈಗ ನಾವು ಸೋಲಾರ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ನಾವು ಕೆಲವೊಂದು ದೊಡ್ಡ ದೊಡ್ಡ ಮನೆ ಗೃಹ ಪ್ರವೇಶ ಆದಾಗ ಹೋಗ್ತೇವೆ. ನಮಗೆ ತುಂಬ ಬೇಜಾರಾಗ್ತದೆ ಸರ್. ಏನಂತ ಹೇಳಿದರೆ 1.5 ಕೋಟಿ 2 ಕೋಟಿ ಕೋಟಿಯಲ್ಲಿ ಮನೆ ಕಟ್ಟಿರ್ತಾರೆ. ಅವರ ಹತ್ರ ಒಂದು 25-30 ಸಾವಿರ ರೂಪಾಯಿ ಲೈಫ್ ಟೈಮಿಗೆ ಯೂಸ್ ಆಗುವಂಥ ಸೋಲಾರ್ ಹಾಕುವಾಗ ಅವ್ರು ಸಬ್ಸಿಡಿ ಉಂಟು ಅಂತ ಕೇಳ್ತಾರೆ. ಬಹಳ ಸಣ್ಣ ಮಾತು, ಕೇಳಬಾರ್ದು ಅವರು. ನಾವು ಅವ್ರಿಗೆ ಹೇಳ್ತೇವೆ, ನೋಡಿ ಸರ್, ನೀವು ಇಷ್ಟೆಲ್ಲ ಐಟಮ್ ಪರ್ಚೇಸ್ ಮಾಡಿದಿರಿ, ನೀವು ಎಲ್ಲಿಯಾದರೂ ಸಬ್ಸಿಡಿ ಕೇಳಿದಿರಾ? ನೀವು ಸೋಲಾರಲ್ಲಿ ಮಾತ್ರ ಸಬ್ಸಿಡಿ ಯಾಕೆ ಕೇಳ್ತೀರ ಅನ್ನುವಂಥ ಮರುಪ್ರಶ್ನೆ ಹೇಳುವಾಗ ಕೆಲವರಿಗೆ ಮುಜುಗರ ಆಗ್ತದೆ. ಆದರೆ ನೇರವಾಗಿ ಹೇಳಬೇಕಾಗುತ್ತೆ ಕೆಲವು ವಿಷಯವನ್ನು. ಯಾಕಂತ ಹೇಳಿದರೆ ಇದು ಪರಿಸರಕ್ಕೆ ಸಂಬಂಧಪಟ್ಟದ್ದು. ನಾವು ಈ ಪರಿಸರವನ್ನು ಉಳಿಸಿದರೆ ಮಾತ್ರ ಇಷ್ಟು ಪ್ರಮಾಣದ ಜನಸಂಖ್ಯೆ ಉಂಟು.
ಭವಿಷ್ಯದಲ್ಲಿ ಆಲೋಚನೆ ಮಾಡಿದರೆ ಹೆದರಿಕೆ ಆಗ್ತದೆ. ಇಷ್ಟು ಜನರಿಗೆ ಅನ್ನ ಆಹಾರ ಮೂಲಭೂತ ವ್ಯವಸ್ಥೆಗಳನ್ನು ಈ ಪ್ರಕೃತಿ ಕೊಡಬೇಕಲ್ಲ ಅನ್ನೋಂಥದ್ದು. ನೀವು ಇನ್ನು ಮತ್ತೊಂದು ಮಾತು ನೀವು ನನ್ನ ಹತ್ರ ಪ್ರಸ್ತಾಪ ಮಾಡಿದಿರಿ. ಈಗ ವಾಹನಗಳ ಒಂದು ನಿಬಿಡತೆ, ಅದರ ಜೊತೆಗೆ ಅನವಶ್ಯಕ ನಾವು ವಾಹನಗಳನ್ನು ತಗೊಂಡು ಓಡಾಡುವಂಥದ್ದು. ಆದಷ್ಟು ಇದರಲ್ಲಿ ಒಂದು ಸಮೂಹವಾಗಿ ನಾವು ಒಂದೇ ವಾಹನದಲ್ಲಿ ಹೋಗುವಂತಹ ಒಂದು ಪರಿಪಾಠವನ್ನು ನಾವು ರೂಢಿಗೆ ತರಬೇಕು ಅಂತೆಲ್ಲ. ಹೌದು, ಇವತ್ತು ಏನಾಗ್ತದೆ ಅಂತ ಹೇಳಿದರೆ ಎಲ್ಲರ ಬಳಿ ಕಾರು, ಬೈಕ್ ಇರ್ತದೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ ಕೆಲವರಿಗೆ ನಾನು ಇನ್ನೊಬ್ಬನ ಹಂಗಿನಲ್ಲಿ ಯಾಕೆ ಹೋಗಬೇಕು ಅನ್ನುವಂಥದ್ದೊಂದು ಸಣ್ಣ ಆಲೋಚನೆ ಇರ್ತದೆ. ಅದು ಹಾಗೆ ಅಲ್ಲ. ಯಾಕಂತ ಹೇಳಿದರೆ ನಮಗೆ ಬೇರೆ ತುರ್ತು ಕಾರ್ಯಕ್ರಮಗಳಿದ್ದರೆ ಮಾತ್ರ ನಾವು ಹೋಗದೇ ಇರಬಹುದು ಹೊರತು, ಮತ್ತು ಒಂದೇ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗೋದಾದರೆ ಒಟ್ಟಿಗೆ ಹೋಗಿದರೆ ಒಳ್ಳೆಯದು ಅನ್ನುವಂಥದ್ದೊಂದು ಭಾವನೆ. ಇಲ್ಲಿ ಮತ್ತೊಂದು ನೀವು ನಿಮ್ಮ ಜ್ಯೂಸ್ ಅಂಗಡಿಯಲ್ಲಿ ಮತ್ತೊಂದು ಬ್ಯಾನರ್ ಹಾಕಿದ್ದೀರಿ, ರೈತ ಉತ್ಪಾದನಾ ಕಂಪನಿ ಅಂತ. ರೈತ ಉತ್ಪಾದನಾ ಕಂಪನಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಏನಿದು, ಏನು ಮಾಡ್ತಾ ಇದ್ದೀರಿ ನೀವು ಅಂತ? ನೋಡಿ ಸರ್, ನಮ್ಮ ಈಗ ಚಾಲ್ತಿಯಲ್ಲಿರೋ ಪದ್ಧತಿಯಲ್ಲಿ ಏನಂತ ಹೇಳಿದರೆ ಎಲ್ಲ ಗದ್ದೆಯನ್ನು ಉತ್ತು ಆದ ನಂತರ ಬಿತ್ತುವಂಥದ್ದು ಕಾರ್ಯಕ್ರಮ. ಅಂದರೆ ನೇಜಿಯನ್ನು ತಂದು ನಾಟಿ ಮಾಡುವಂಥದ್ದು ಈಗ ಸ್ವಲ್ಪ ದುಬಾರಿ ಆಗ್ತಾ ಉಂಟು ಅಂತ ಹೇಳಿ ಬಿಡ್ತಾ ಇದ್ದಾರೆ ಕೃಷಿ. ಆದರೆ ಈ ಬಾರಿ ಸ್ವಲ್ಪ ತೊಂದರೆ ಇಲ್ಲ. ಅಂದರೆ ಎಲ್ಲ ಮುಂಬೈ ನಿವಾಸಿಗಳೆಲ್ಲ ಊರಲ್ಲಿದ್ದು ಸ್ವಲ್ಪ ಕೃಷಿಯನ್ನು ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಏನಂತ ಹೇಳಿದರೆ ಈ ಮೆಷಿನ್ ಮೂಲಕ ಈ ನಾಟಿ ಮಾಡುವಂಥದ್ದು, ಇದಕ್ಕೆ SKRDCC ಅವರು ನಮ್ಮ ಸರ್ಕಾರದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಂತ ಹೇಳಿದರೆ 2.5 ಎಕರೆ ಭೂಮಿ ಇದ್ದವ ಒಂದು 2-3 ಮಿಷಿನ್ ಬರ್ತದೆ. ಅದರಲ್ಲಿ ಆ ಟ್ರೇ ಪದ್ಧತಿಯಲ್ಲಿ ನೇಜಿಯನ್ನು ತಯಾರು ಮಾಡಿ ಅವನ ಮನೆಯಲ್ಲಿಯೇ ಮಾಡ್ಬೋದು ಅಥವಾ ಯಾರ ಇದರಲ್ಲಿ ಮಾಡಿ ಎಕರೆಗೆ ಇಷ್ಟು ಅಂತ ಹೇಳಿ ರೇಟಲ್ಲಿ ನಾಟಿ ಮಾಡಿ ಕೊಡುವಂಥದ್ದು. ಅದು ನಮ್ಮ ಜಿಲ್ಲೆಯ ಒಂದು 60% ಭೂಮಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು. ಅಂದರೆ ಈ ತುಂಬ ಬಯಲು ದೊಡ್ಡ ನೆರೆ ಬೀಳುವ ಜಾಗದಲ್ಲಿ ಆಗುದಿಲ್ಲ. ಉಳಿದ ಬೆಟ್ಟ ಏನು ಗದ್ದೆಗಳಂತ ಹೇಳ್ತೀವಿ ಅಲ್ಲಿ ಎಲ್ಲ ಇದು ಮಾಡಲಿಕ್ಕೆ ಬಹಳ ಅನುಕೂಲ ಮತ್ತು ಉಂಟು. ಮತ್ತು ಇದರಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ತೊಡಗಿಸಿಕೊಂಡಂತಾದರೆ ಅವನಿಗೆ ವರ್ಷದ 365 ದಿವಸ ಕೂಡ ಫುಲ್ ಎಂಗೇಜ್ ಆಗಿರ್ತಾನೆ, ಫುಲ್ ಕೆಲಸ ಇರ್ತದೆ. ಯಾಕಂತ ಹೇಳಿದರೆ ಗದ್ದೆ ಉಳುವಂಥದ್ದು ಮತ್ತು ಅಥವಾ ಅದರ ಹುಲ್ಲನ್ನು ಮಾರುವಂಥದ್ದು, ಭತ್ತವನ್ನು ಇದು ಮಾಡುವಂಥ ತುಂಬ ಕೆಲಸ ಉಂಟು ಇದರಲ್ಲಿ. ಅಂದರೆ ಅವನು ಬಾಡಿಗೆಗೆ ಕೊಟ್ಟು ಮಾಡುವ, ಅವನು ಅದಕ್ಕೆ ಎಂಗೇಜ್ ಆಗಿರ್ತಾನೆ. ಒಂದು ಊರಲ್ಲಿ ಒಬ್ಬ ಮಾಡಿದರೆ ಅವನಿಗೆ ಫುಲ್ ಅವನ ನಿರುದ್ಯೋಗ ನಿವಾರಣೆ ಆಗ್ತದೆ. ಬಟ್ ಅದರಲ್ಲಿ ಕ್ರೈಟೀರಿಯಾ ಏನಂತ ಹೇಳಿದರೆ ಅವನೇ ಸ್ವಂತ ಮಾಡಲಿಕ್ಕೆ ಇರಬೇಕು, ಮತ್ತು ಅವರಿಗೆ ಭೂಮಿ ಇರಬೇಕು. ಯಾಕಂತ ಹೇಳಿದರೆ ಇದನ್ನೆಲ್ಲ ಇಡ್ಲಿಕ್ಕೆ ಜಾಗ ಬೇಕು, ಮತ್ತು ಸರ್ಕಾರಿ ಸಬ್ಸಿಡಿ ಬರ್ತದೆ. ಅದನ್ನು ಒಂದು ಕ್ಲೈಮ್ ಮಾಡಲಿಕ್ಕೆ ಕೂಡ ಇದರಲ್ಲಿ ಅವಕಾಶಗಳುಂಟು. ಅಂಥದ್ದು ಈಗ ನೀವು ಇಲ್ಲಿ ಹೊಂದಿಸ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಒಂದು 2-3 ಜನ ಕೂಡ ಮುಂದೆ ಬಂದಿದ್ದಾರೆ. ಮತ್ತು ಈಗ ನೋಡಿ, ಈಗ ಏನು ರೈತರ ಬಗ್ಗೆ ಹೋರಾಟಗಳು ಇದೆಲ್ಲ ನಡೀತಾ ಉಂಟು. ನಮಗೆ ಅಲ್ಲಿ ಅದು ಇಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿನ ಹಿಡುವಳಿಗಳು ಬಹಳ ಸಣ್ಣದು. ಈ ಪಂಜಾಬ್ ಮತ್ತು ಆಚೆದು ಎಲ್ಲ ರೈತರು ಅಂತ ಹೇಳಿದರೆ ಅವರಿಗೆ ಒಂದೊಂದು ಊರು, ನಮ್ಮ ಊರಿನ ಒಂದೊಂದು ಊರು ಅವರ ಕೈಯಲ್ಲಿ ಉಂಟು. ಈ ಇವನ್ ಉತ್ತರ ಕರ್ನಾಟಕದಲ್ಲೂ ಕೂಡ ಒಬ್ಬೊಬ್ಬರ ಹತ್ರ 150-200 ಎಕರೆ ಜಮೀನ್ದಾರರು ಕೂಡ ಇದ್ದಾರೆ. ನಮಗೆ ಈ ಆಲೋಚನೆಗಳು ಬರುವುದಿಲ್ಲ. ನಮ್ಮಲ್ಲಿ ಇಲ್ಲಿಯ ಹಿಡುವಳಿಗಳು ಬಹಳ ಸಣ್ಣದು. 10 ಎಕರೆ ಗದ್ದೆ ಇದ್ದ ಅಂತ ಹೇಳಿದರೆ ಬಹುಶಃ ಒಂದು ಬಹಳ ದೊಡ್ಡವ. ಹಾಗಾಗಿ ಇಲ್ಲಿ ಏನಂತ ಹೇಳಿದರೆ ಹಾಗಾಗಿ ಖರ್ಚು ಜಾಸ್ತಿ ಬರ್ತದೆ ಇಲ್ಲಿ ನೋಡಿ. ಈಗ ಇನ್ನೊಂದು ಸಮಸ್ಯೆ ಬರ್ತದೆ ಮುಂದೆ. ಎಲ್ಲರೂ ಕೂಡ ವಾಣಿಜ್ಯ ಬೆಳೆ ಹಾಕಿದ್ದಾರೆ. ವಾಣಿಜ್ಯ ಬೆಳೆ ಹಾಕಿ ಅದಕ್ಕೆ ಬೇಕಾದ ನೀರಿನ ವ್ಯವಸ್ಥೆಗೆ ಹೋಗಲಿಲ್ಲ. ಅಂತರ್ಜಲ ಕುಸಿತ ಉಂಟು. ಮತ್ತೊಂದು ಏನಾಗ್ತದೆ ಅಂತ ಹೇಳಿದರೆ, ಈಗ ಊರಿನಲ್ಲಿ ಒಂದು ಸಣ್ಣ ಕಟ್ಟ ಉಂಟು, ಅದಕ್ಕೆ ಏನಾದರೂ ವ್ಯವಸ್ಥೆ ಉಂಟು, ಅದಕ್ಕೆ ಕೈ ಜೋಡಿಸೋ ಕೆಲಸ ಕೂಡ ಮಾಡ್ತಾ ಇಲ್ಲ. ನಾವು ಕೇವಲ ತೆಗಿತಾ ಇದ್ದೇವೆ, ರೀಚಾರ್ಜ್ ಮಾಡ್ತಾ ಇಲ್ಲ. ಇವತ್ತು ನೋಡಿ, 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ಹಾಕಿಸ್ತಾರೆ. ಒಂದು 5,000 ರೂಪಾಯಿ ಖರ್ಚು ಮಾಡಿದರೆ ರೀಚಾರ್ಜ್ ಮಾಡಿಸ್ಲಿಕ್ಕೆ ಆಗ್ತದೆ, 5,000 ರೂಪಾಯಿ. ಸೊ ಏನಂತ ಹೇಳಿದರೆ ಅದನ್ನು ಸರ್ಕಾರ ಮಾಡಿ ಕೊಡ್ತಾ ಇದ್ರೆ ಅವ್ರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಇದು ಹೀಗೆ ಉಂಟು ಸಮಸ್ಯೆ. ಇವತ್ತು ಏನಂತ ಹೇಳಿದರೆ, ನಾವು ಈ ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಬೇರೆ ಬೇರೆ ಈ CSR ಎಲ್ಲ ಕೊಡ್ತಾರೆ. ನಮಗೆ ಬೇಜಾರಾಗ್ತದೆ ಸರ್. ಈಗ ಈ ದೊಡ್ಡ ಈ ವಿದ್ಯುತ್ ಉತ್ಪಾದನಾ ಕಂಪನಿಗಳು ಅವರು ಮಾಡಬಾರದ ಕೆಲಸ ಮಾಡ್ತಾರೆ. ಅವರು ರಸ್ತೆಯನ್ನು ಮಾಡ್ತಾ ಇದ್ದಾರೆ, ಯಾವುದ್ಯಾವುದು ಅನ್ನ ಸಂತರ್ಪಣೆಗೆ, ವಾಲಿಬಾಲ್ ಮ್ಯಾಚಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ. ಬದಲಾಗಿ ಅವರು ಯಾವುದು ಮಾಡಬೇಕು? ಅವರಿಂದ ಎಂಥ ಸಮಸ್ಯೆ ಆಗಿದೆ, ಅದನ್ನು ಪುನರ್ನಿರ್ಮಾಣ, ಅದಕ್ಕೆ ಪುನರ್ವೈಭವಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು. ಅಂತರ್ಜಲ ವೃದ್ಧಿಯಾಗಲಿ, ಕೃಷಿಕರಿಗೆ ನೇರವಾಗಿ ಐಟಮ್ಸ್ಗಳನ್ನು ಕೊಡುವುದು, ಮತ್ತು ಅಥವಾ ಗಿಡ ನೆಡುವಂಥದ್ದು, ಇಂಥದ್ದು ಮಾಡಬೇಕು. ಸೊ ಆ ಸರ್ಕಾರಿ ವ್ಯವಸ್ಥೆ ಮಾಡುವುದನ್ನು ಇವರು ಮಾಡಿದರೆ ಅಲ್ಲಿ ಸರ್ಕಾರಿ ವ್ಯವಸ್ಥೆ ನಿರ್ಲಕ್ಷ್ಯಕ್ಕೆ ಬೀಳ್ತದೆ, ಸಮಸ್ಯೆಗೆ ಬೀಳ್ತದೆ.
ಸೊ ನಾವು ಜನರ ಹತ್ರ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದರೆ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ನಾವು ಹೊಂದ್ಕೊಳ್ಬೇಕು. ಹಾಗೆ ಇಲ್ಲಿ ನಮಗೆ ನಮ್ಮಲ್ಲಿ ತ್ಯಾಜ್ಯ ಉತ್ಪಾದನೆ ಆದದನ್ನು ದನಗಳು ತಿನ್ನುವಂಥದ್ದನ್ನು ದನಗಳಿಗೆ ಕೊಡ್ತೇನೆ, ಮತ್ತು ಉಳಿದದನ್ನು ನಾವು ಬಯೋಗ್ರೇಡೇಬಲ್ ಗೊಬ್ಬರವನ್ನಾಗಿ ಮಾಡಿ, ಮತ್ತು ಪ್ಲಾಸ್ಟಿಕ್ ಇತರೆ ಯಾವುದೇ ಉತ್ಪನ್ನಗಳು ಅಥವಾ ಪ್ಲಾಸ್ಟಿಕ್ ಐಟಮ್ಸ್ಗಳಿದ್ದರೆ ಅದನ್ನು ನಮ್ಮ SRLM ಘಟಕಕ್ಕೆ ನಾವು ಕೊಡ್ತೇವೆ. ಇಲ್ಲಿ ನಾವು ನಮ್ಮ ಗ್ರಾಹಕರು ಯಾರಾದರೂ ಪಾರ್ಸೆಲನ್ನು ಪ್ಲಾಸ್ಟಿಕಲ್ಲಿ ಕೇಳಿದರೆ ನಾನು ಅವರಿಗೆ ಸ್ಟೀಲ್ನ ಪಾತ್ರೆಯಲ್ಲಿ ಕೊಡ್ತೇನೆ. ಅದು ಊಟ ತಿಂಡಿ ಇರ್ಬೋದು, ಎಂಥದ್ದಿರ್ಬೋದು. ಅವರಿಗೆ ಕೆಲವೊಮ್ಮೆ ಮುಜುಗರ ಆಗ್ತದೆ, ಪುನಃ ತಂದು ಕೊಡಬೇಕಲ್ಲ ಅಂಥೇಳಿ. ಈ ಪರಿಸರದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ನನಗೆ ಅದು ಬಹಳ ಖುಷಿ ತರುವಂಥ ವಿಷಯ. ಯಾಕಂತ ಹೇಳಿದರೆ ನಮಗೆ ಗೊತ್ತಿರುವಂಥ ವಿಚಾರವನ್ನು ಇನ್ನೊಬ್ಬರಿಗೆ ಹೇಳೋದು ಕೂಡ ಒಂದು ಸೇವೆ. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಈ ಪ್ರಾಯದಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳದಿದ್ದರೆ ದುಡಿದ ದುಡ್ಡನ್ನು ಎಲ್ಲವನ್ನ ಮದ್ದಿಗೆ ಖರ್ಚು ಮಾಡುವ ಒಂದು ಪ್ರಮೇಯಕ್ಕೆ ನಾವು ಜಾರ್ತೇವೆ. ಪರಿಸರ ಹೇಗೂ ಹಾಳಾಗ್ತಾ ಉಂಟು, ಅದರೊಟ್ಟಿಗೆ ನಾವು ತಿನ್ನುವಂಥ ಆಹಾರವು ಕೂಡ ವಿಷವಾದರೆ ನಮಗೆ ಯಾರೂ ಈ ಭಗವಂತ ಕೂಡ ರಕ್ಷಣೆ ಮಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇವತ್ತಿನ ಪರಿಸ್ಥಿತಿ ಹಾಗುಂಟು. ಈ ಸಂದರ್ಭದಲ್ಲಿ ಚಳಿ ಬಿಡಬೇಕಿತ್ತು ನಮ್ಮ ಜಿಲ್ಲೆಯಲ್ಲಿ, ಆದರೆ ಚಳಿಯ ಯಾವುದೇ ಮುನ್ಸೂಚನೆ ಇನ್ನೂ ಇಲ್ಲ. ಅಕಾಲಿಕ ಮಳೆ ಆಗ್ತಾ ಉಂಟು. ಇದೆಲ್ಲವೂ ಕೂಡ ನಮ್ಮ ಪರಿಸರದ ಮೇಲಿನ ನಮ್ಮ ತೊಂದರೆಯಿಂದಾಗಿ ಇದೆಲ್ಲ ನಾವು ಇನ್ನು ಅನುಭವಿಸ್ಲಿಕ್ಕುಂಟು. ಮಾತ್ರವಲ್ಲ, ಇದೇ ರೀತಿ ನಾವು ಪೊಲ್ಯೂಷನನ್ನು ಜಾಸ್ತಿ ಮಾಡಿದರೆ ಆಹಾರ ಉತ್ಪಾದನೆ ಕಡಿಮೆ ಆಗ್ತದೆ, ನಾವೊಂದು ದೊಡ್ಡ ಒಂದು ಸಮಸ್ಯೆಯಲ್ಲಿ ಬೀಳ್ತೇವೆ. ಆದ್ದರಿಂದ ನಮ್ಮೆಲ್ಲರ ಜವಾಬ್ದಾರಿ ಏನಂತ ಹೇಳಿದರೆ ಪರಿಸರವನ್ನು ಬೇರೆ ಬೇರೆ ಹಂತದಲ್ಲಿ, ಅದಕ್ಕೆ ಹೀಗೆ ಹಾಗೆ ಅಂತಲ್ಲ. ಈಗ ಮೊನ್ನೆ ಒಂದು ನಮ್ಮೂರಿನಲ್ಲೊಂದು ಮದುವೆ ಆಯಿತು. ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ನಿಮ್ಮ ಯಾವುದೇ ಪ್ಲಾಸ್ಟಿಕ್ಕನ್ನು ನೀವು ಸುಡಬಾರ್ದು ಮತ್ತು ಅಲ್ಲಿ ಮಣ್ಣಿಗೆ ಬಿಸಾಡಬಾರ್ದು. ಅವರಿಗೆ ಮೊದಲು ಹೇಳುವಾಗ ಒಂದು ನಮೂನೆ ಆಯಿತು, ಬಟ್ ಆನಂತರ ಅವರು ಒಪ್ಕೊಂಡ್ರು. ನಮಗೆ ಖುಷಿ ಆಯಿತು, ನಮಗೆ ಸ್ವಲ್ಪ ಕೆಲಸ ಆಯಿತು, ಆದರೂ ತೊಂದರೆ ಇಲ್ಲ. ಆನಂತರ ಅದನ್ನು ಬೇಕಾದ ಘಟಕಗಳಿಗೆ ಅದನ್ನು ವಿಲೇವಾರಿ ಮಾಡಿದ್ದೇವೆ ಅನ್ನುವಂಥ ಖುಷಿ ನಮಗಿದೆ. ಇಂಥ ಯೋಚನೆಗಳು ಮುಂದೆಯೂ ಇದೆ. ಅದಕ್ಕೆಲ್ಲರ ಸಹಕಾರ ಬೆಂಬಲ ಬೇಕು ಅಂತ ಹೇಳಿ ಅಪೇಕ್ಷಿಸ್ತೇನೆ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.